ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ನೋಡಿ, ಅಡಿಗೆ ಮನೆ ವಾಸ್ತು ಎಲ್ಲಿರಬೇಕು, ಬಹಳ ಮುಖ್ಯವಾಗಿ ಯಾವ ಜಾಗದಲ್ಲಿ ಅದು ಇದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ವಿಷಯವನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಎಕ್ಸಾಕ್ಟ್ ಈಶಾನ್ಯ ಮೂಲೆಯಲ್ಲಿ ಅಡಿಗೆ ಮನೆ ಬಂದ ತಕ್ಷಣನೇ ಇದು ವಾಸ್ತು ಪುರುಷನ ತಲೆ ಮತ್ತು ಇದು ಕಾಲು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವಾಗ ಇಲ್ಲಿ ನಾವು ಅಡಿಗೆ ಮನೆ ಮಾಡ್ತೀವೋ ಮೆಂಟಲಿ ಕಾಮ್ನೆಸ್ ಹೋಗ್ಬಿಡುತ್ತೆ, ಅವರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಕೂಗಾಟ ಜಾಸ್ತಿ ಆಗುತ್ತೆ. ಸೌತ್ ವೆಸ್ಟ್ ಅಲ್ಲಿ ಅಡಿಗೆ ಮನೆಯನ್ನ ಮಾಡಿದ ತಕ್ಷಣನೇ ಅಲ್ಲಿ ಬರಬಹುದಾದಂತ ಸಮಸ್ಯೆಗಳಂದ್ರೆ ವಿಪರೀತವಾದಂತ ಖರ್ಚುಗಳು ಜಾಸ್ತಿ ಆಗ್ತದೆ. ಮತ್ತೆ ಆ ದಿಕ್ಕಿಗೆ ಅಧಿಪತಿ ಬಂದು ರಾವು ಅಡಿಕ್ಷನ್ ಅಂತ ಕರಿತೀವಿ. ಯಾವಾಗ ಮನೆಯಲ್ಲಿ ಕಿರಿಕಿರಿ ಜಾಸ್ತಿ ಆಗ್ತದೋ ಅವರ ಗಂಡ ಹೊರಗಡೆ ಸುತ್ತುವಂಥದ್ದು, ಅಥವಾ ಹೆಂಡತಿ ಮನೆಯಲ್ಲಿ ಅಡಿಗೆ ಮಾಡದೆ ಪಾರ್ಟೀಸು ಅಥವಾ ಫಂಕ್ಷನ್ಗಳು ಪ್ರೋಗ್ರಾಮ್ಗಳು ಅಂತ ಸುತ್ತಾಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಗಂಡ ಹೆಂಡತಿ ಇಬ್ರು ಕೂಡ ಈಗೋ ಕ್ಲಾಶ್ ಅಲ್ಲಿ ಸಿಕ್ಕಾಕೋತಾರೆ. ಇನ್ನು ನಾರ್ತ್ ಅಲ್ಲಿ ಅಡಿಗೆ ಮನೆ ಮಾಡಿದ್ರೆ ಮುಗೀತು. ನಾರ್ತ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಡಿಗೆ ಮನೆ ಇರಬಾರ್ದು. ಯಾಕಂದ್ರೆ ಈ ದಿಕ್ಕಿಗೆ ಬಂದು ಅಧಿಪತಿ ಬಂದು ಕುಬೇರ. ಫಸ್ಟ್ ಪ್ರಾಬ್ಲಮ್ ಆಗುವಂಥದ್ದು ಬುದ್ಧಿಭ್ರಮಣೆ, ಜಗಳ, ಕಿರಿಕಿರಿ, ಅಸ್ಥಿರತೆ ಮನಸ್ಥಿತಿ, ನ್ಯೂರೋ ಪ್ರಾಬ್ಲಮ್ಗಳು ಬರುವಂಥದ್ದು, ಫೈನಾನ್ಷಿಯಲಿ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಈ ರೀತಿಯ ಪ್ರಾಬ್ಲಮ್ಗಳಾಗುತ್ತೆ. ಅದರಿಂದ ನಾನು ಹೇಳುವಂಥದ್ದು ಏನಂತಂದ್ರೆ, ಫಸ್ಟ್ ಆಪ್ಷನ್ ಅಗ್ನಿ ಮೂಲೆಯಲ್ಲಿ ಮಾಡ್ಕೊಳ್ಳಿ, ಸೆಕೆಂಡ್ ಆಪ್ಷನ್ ವಾಯುವ್ಯದಲ್ಲಿ ಮಾಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ನೋಡಿ, ಅಡಿಗೆ ಮನೆ ವಾಸ್ತು ಎಲ್ಲಿರಬೇಕು, ಬಹಳ ಮುಖ್ಯವಾಗಿ ಯಾವ ಜಾಗದಲ್ಲಿ ಅದು ಇದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ವಿಷಯವನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಎಕ್ಸಾಕ್ಟ್ ಈಶಾನ್ಯ ಮೂಲೆಯಲ್ಲಿ ಅಡಿಗೆ ಮನೆ ಬಂದ ತಕ್ಷಣನೇ ಇದು ವಾಸ್ತು ಪುರುಷನ ತಲೆ ಮತ್ತು ಇದು ಕಾಲು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವಾಗ ಇಲ್ಲಿ ನಾವು ಅಡಿಗೆ ಮನೆ ಮಾಡ್ತೀವೋ ಮೆಂಟಲಿ ಕಾಮ್ನೆಸ್ ಹೋಗ್ಬಿಡುತ್ತೆ, ಅವರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಕೂಗಾಟ ಜಾಸ್ತಿ ಆಗುತ್ತೆ. ಸೌತ್ ವೆಸ್ಟ್ ಅಲ್ಲಿ ಅಡಿಗೆ ಮನೆಯನ್ನ ಮಾಡಿದ ತಕ್ಷಣನೇ ಅಲ್ಲಿ ಬರಬಹುದಾದಂತ ಸಮಸ್ಯೆಗಳಂದ್ರೆ ವಿಪರೀತವಾದಂತ ಖರ್ಚುಗಳು ಜಾಸ್ತಿ ಆಗ್ತದೆ. ಮತ್ತೆ ಆ ದಿಕ್ಕಿಗೆ ಅಧಿಪತಿ ಬಂದು ರಾವು ಅಡಿಕ್ಷನ್ ಅಂತ ಕರಿತೀವಿ. ಯಾವಾಗ ಮನೆಯಲ್ಲಿ ಕಿರಿಕಿರಿ ಜಾಸ್ತಿ ಆಗ್ತದೋ ಅವರ ಗಂಡ ಹೊರಗಡೆ ಸುತ್ತುವಂಥದ್ದು, ಅಥವಾ ಹೆಂಡತಿ ಮನೆಯಲ್ಲಿ ಅಡಿಗೆ ಮಾಡದೆ ಪಾರ್ಟೀಸು ಅಥವಾ ಫಂಕ್ಷನ್ಗಳು ಪ್ರೋಗ್ರಾಮ್ಗಳು ಅಂತ ಸುತ್ತಾಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಗಂಡ ಹೆಂಡತಿ ಇಬ್ರು ಕೂಡ ಈಗೋ ಕ್ಲಾಶ್ ಅಲ್ಲಿ ಸಿಕ್ಕಾಕೋತಾರೆ. ಇನ್ನು ನಾರ್ತ್ ಅಲ್ಲಿ ಅಡಿಗೆ ಮನೆ ಮಾಡಿದ್ರೆ ಮುಗೀತು. ನಾರ್ತ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಡಿಗೆ ಮನೆ ಇರಬಾರ್ದು. ಯಾಕಂದ್ರೆ ಈ ದಿಕ್ಕಿಗೆ ಬಂದು ಅಧಿಪತಿ ಬಂದು ಕುಬೇರ. ಫಸ್ಟ್ ಪ್ರಾಬ್ಲಮ್ ಆಗುವಂಥದ್ದು ಬುದ್ಧಿಭ್ರಮಣೆ, ಜಗಳ, ಕಿರಿಕಿರಿ, ಅಸ್ಥಿರತೆ ಮನಸ್ಥಿತಿ, ನ್ಯೂರೋ ಪ್ರಾಬ್ಲಮ್ಗಳು ಬರುವಂಥದ್ದು, ಫೈನಾನ್ಷಿಯಲಿ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಈ ರೀತಿಯ ಪ್ರಾಬ್ಲಮ್ಗಳಾಗುತ್ತೆ. ಅದರಿಂದ ನಾನು ಹೇಳುವಂಥದ್ದು ಏನಂತಂದ್ರೆ, ಫಸ್ಟ್ ಆಪ್ಷನ್ ಅಗ್ನಿ ಮೂಲೆಯಲ್ಲಿ ಮಾಡ್ಕೊಳ್ಳಿ, ಸೆಕೆಂಡ್ ಆಪ್ಷನ್ ವಾಯುವ್ಯದಲ್ಲಿ ಮಾಡ್ಕೊಳ್ಳಿ.